ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ತುಂಬಾ ಟೇಸ್ಟಿಯಾಗಿರೋ ಅಂಥ ತಂದೂರಿ ಚಿಕನ್ ಮನೇಲೇ ಯಾವ ರೀತಿ ಸುಲಭವಾಗಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಈಗ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ ಗಟ್ಟಿಯಾದ ಮೊಸರು ಒಂದು 50 ml ಬೇಕಾಗುತ್ತೆ. ಹಾಗೆ ಇದಕ್ಕೆ ಎವರೆಸ್ಟ್ದು ತಂದೂರಿ ಚಿಕನ್ ಮಸಾಲೆ ತೊಗೊತಾ ಇದ್ದೀನಿ. ನೀವು ಯಾವ ಬ್ರ್ಯಾಂಡ್ ಬೇಕಾದ್ರೂ ಯೂಸ್ ಮಾಡ್ಕೊಬೋದು. ಇದು 1 ಟೇಬಲ್ ಸ್ಪೂನ್ ಅಷ್ಟು ತಂದೂರಿ ಚಿಕನ್ ಮಸಾಲೆ ಹಾಕೊಳ್ಳೋಣ. ಈಗ ಒಂದು ಮಿಕ್ಸಿ ಜಾರ್ಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 3 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಪೇಸ್ಟ್ ಈ ಥರ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ಗ್ರೈಂಡ್ ಮಾಡ್ಕೊಂಡಿರೋ ಅಂಥ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ. ಈಗ ಇದ್ರ ಜೊತೆಗೆ 1 ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಹಾಕ್ಕೊತಾ ಇದ್ದೀನಿ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಬೇಕಾಗುತ್ತೆ. ಇಲ್ಲಿ ವಿನಿಗರ್ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ಳೋಣ. ಹಾಗೆ ಒಂದು ಲೆಮನ್ ಕೂಡ ಹಾಕ್ಕೊತಾ ಇದ್ದೀನಿ ನಾನು. ಅದರಿಂದ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಹಾಕ್ಕೊಳ್ಳೋಣ. ಇದು ಹಾಕೋದ್ರಿಂದ ನಿಮಗೆ ಚಿಕನ್ ತುಂಬಾ ಸಾಫ್ಟ್ ಆ್ಯಂಡ್ ಜ್ಯೂಸಿಯಾಗಿರುತ್ತೆ. ಈಗ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಾಲ್ಟ್ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ಒಂದು ನಿಂಬೆಹಣ್ಣು ಹಾಕ್ಕೊಳ್ಳೋಣ. ಈಗ ಇದಕ್ಕೆ ಒಂದು 1/2 ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ಒಂದು 1/2 ಟೇಬಲ್ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ಆ್ಯಡ್ ಮಾಡ್ಕೊಳ್ಳೋಣ. ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಾವು ಹಾಕಿರೋಂಥ ಮಸಾಲೆ ಎಲ್ಲ ಕೂಡ ನೀಟಿಗೆ ಒಂದಕ್ಕೊಂದು ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಒಂದು ಟಿಶ್ಯೂ ಪೇಪರಲ್ಲಿ ನಾವು ಚಿಕನ್ನ ನೀಟಿಗೆ ಒರೆಸ್ಕೊಬೇಕು. ಅದರಲ್ಲಿ ಒಂಚೂರು ಕೂಡ ತೇವಾಂಶ ಇಲ್ಲದೆ ಇರೋ ಥರ ಒರೆಸ್ಕೊಳ್ಳಿ. ಈಗ ನೋಡಿ ಈ ಥರ ಕಟ್ ಮಾಡ್ಕೊಬೇಕು. ಹೀಗೆ ಕಟ್ ಮಾಡೋದ್ರಿಂದ ನಾವು ಮಸಾಲೆ ಹಾಕಿದ್ರೆ ನೀಟಿಗೆ ಮಸಾಲೆ ಎಲ್ಲ ಒಳಗೆ ಇರುತ್ತೆ. ಹಾಗೆ ಈ ಥರ ಒಂದು ಟೂತ್ ಪಿಕ್ ತೊಗೊಂಡು ಅಲ್ಲಲ್ಲಿ ಚುಚ್ಕೊಳ್ಳಿ. ಆಗ ಒಳ್ಳೆ ಮಸಾಲೆ ಎಲ್ಲ ಚೆನ್ನಾಗಿ ಚಿಕನ್ನು ಹಿಡ್ಕೊಳ್ಳುತ್ತೆ. ಈಗ ಒಂದು ದಾರ ತೊಗೊಂಡು ಕಾಲು ಕಟ್ಕೊಂಡ್ಬಿಡೋಣ. ಹಾಗೆ ಟೂತ್ ಪಿಕ್ಕು ಸಹಾಯದಿಂದ ಆ ಕಡೆ ಈ ಕಡೆ ಎಲ್ಲ ಕೂಡ ಈ ಥರ ಚುಚ್ಕೊಳ್ಳಿ. ಆಗ ಒಂಚೂರು ಕೂಡ ಚಿಕನ್ನು ನಿಮಗೆ ಕೆಳಗೆ ಬೀಳೋದಾಗಲಿ ಬೆಂದು ಆ ಥರ ಎಲ್ಲ ಏನೂ ಆಗೋದಿಲ್ಲ. ಚೆನ್ನಾಗಿ ರೊಟೇಟ್ ಆಗುತ್ತೆ ನಾವು ಓವನಲ್ಲಿ ಇಟ್ಟಾಗ. ಈಗ ಇದಕ್ಕೆ ನಾವು ರೆಡಿ ಮಾಡ್ಕೊಂಡಿರೋ ಅಂಥ ಮಸಾಲೆನ ಹಾಕ್ಕೊಳ್ಳೋಣ. ಚೆನ್ನಾಗಿ ಎಲ್ಲ ಕಡೆ ಅಪ್ಲೈ ಮಾಡ್ಕೊಳ್ಳಿ. ನೋಡಿ ಈ ಥರ ಒಳಗಡೆ ಭಾಗದಲ್ಲಿ ಜಾಸ್ತಿ ಮಸಾಲೆ ಹಾಕ್ಕೊಳ್ಳಿ. ಈಗ ನಾವು OTG ಓವನ್ ತೊಗೊಂಡ್ರೆ ಈ ಥರ ತಂದೂರಿ ಮಾಡೋದು ನಮಗೆ ಸಿಕ್ಕಿರುತ್ತೆ. ಸೊ ಅದನ್ನು ಈ ಥರ ಈ ಕಡೆ ಸೈಡಿಂದ ಆ ಕಡೆ ಚುಚ್ಚಿ ತೊಗೊಬೇಕು. ಅದ್ರ ಜೊತೆಗೆ ಈ ಥರ 2 ಕ್ಲಿಪ್ ಕೊಟ್ಟಿರ್ತಾರೆ. ಆ ಕಡೆ ಈ ಕಡೆ ಟೈಟಾಗಿ ಹಾಕ್ಕೊಳ್ಳೋಣ. ಇದ್ರ ಜೊತೆಗೆ ನೆಟ್ ಥರ ಕೊಟ್ಟಿರ್ತಾರೆ. ಅದನ್ನು ಟೈಟಾಗಿ ಫಿಕ್ಸ್ ಮಾಡ್ಕೊಬೇಕು. ಈಗ ನೋಡಿ ಇದು ರೆಡಿಯಾಗಿದೆ. ಇದನ್ನು ಫ್ರಿಜ್ಜಲ್ಲಿ ಒಂದು 4 ಅವರ್ಸ್ ಇಟ್ಕೊಳ್ಳೋಣ. ಟೈಮ್ ಇದ್ದರೆ ಓವರ್ ನೈಟ್ ಕೂಡ ಬಿಟ್ಬಿಟ್ಟು ಮಾರನೇ ದಿವಸ ಮಾಡ್ಕೊಳ್ಳಿ. ಟೇಸ್ಟ್ ತುಂಬ ಸಖತ್ತಾಗಿ ಬರುತ್ತೆ. ಈಗ OTG ಆನ್ ಮಾಡ್ಕೊಳ್ಳೋಣ. ಇದು ಬಂದು 280 ಡಿಗ್ರಿಯಲ್ಲಿ ಇಟ್ಕೊತಾ ಇದ್ದೀನಿ. ಹಾಗೆ ಈ ಬಟನ್ ಬಂದು ಮೇಲ್ಗಡೆ ಮಾತ್ರ ಬೇಯೋದು ಇಲ್ಲ ಸೈಡಲ್ಲಿ ಮಾತ್ರ ಬೇಯೋದು ಈ ಥರ ಆಪ್ಷನ್ಸ್ ಕೊಟ್ಟಿರ್ತಾರೆ. ನಾವು ಎಲ್ಲ ಕಡೆ ಬೇಯಿಸ್ಕೊಬೇಕು ಅಂದರೆ ಲಾಸ್ಟ್ ಒಂದು ಆಪ್ಷನ್ ಇದೆ ನೋಡಿ, ಈ ಆಪ್ಷನ್ಗೆ ಇಟ್ಕೊಬೇಕು. ಈ ಆಪ್ಷನ್ಗೆ ಇಟ್ಕೊಂಡಾಗ ಮೇಲೆ ಕೆಳಗಡೆ ಸೈಡು ಎಲ್ಲ ಕಡೆನೂ ಚಿಕನ್ನು ಚೆನ್ನಾಗಿ ಬೇಯುತ್ತೆ. ಈಗ ಟೈಮರ್ ಸೆಟ್ ಮಾಡ್ಕೊಳ್ಳೋಣ. ಇದು ಫುಲ್ ಚಿಕನ್ ನಾವು ಮಾಡೋದ್ರಿಂದ ಒಂದು 60 ಮಿನಿಟ್ಸ್ ಆದರೂ ಮಿನಿಮಮ್ 1 ಅವರ್ ಆದರೂ ನಾವು ಮಾಡಬೇಕಾಗುತ್ತೆ. ಸೊ ಟೈಮರ್ 1 ಅವರ್ ಇಟ್ಕೊಂಡಿದ್ದೀನಿ, 60 ಮಿನಿಟ್ಸು. ಅದಕ್ಕೂ ಮುಂಚೆ ಒಂದು 10 ಮಿನಿಟ್ಸ್ ಪ್ರೀ ಹೀಟ್ ಮಾಡ್ಕೊಬೇಕು. ಪ್ರೀ ಹೀಟ್ ಮಾಡಾದಮೇಲೆ 60 ಮಿನಿಟ್ಸ್ ಇಟ್ಕೊಂಡು ನಾವು ಚಿಕನ್ ಇಡಬೇಕಾಗುತ್ತೆ. ನೋಡಿ ಒಳಗಡೆ ಎಲ್ಲ ಫುಲ್ಲು ಪ್ರೀ ಹೀಟ್ ಆಗಿದೆ. ಈಗ ಫ್ರಿಜ್ಜಿಂದ ಚಿಕನ್ ತೆಗೆದು ಇದ್ರ ಮೇಲೆ ಆಯಿಲ್ ಅಪ್ಲೈ ಮಾಡ್ಕೊಳ್ಳೋಣ. ನಾನು ಇದರಲ್ಲಿ ಯಾವುದೇ ಥರ ಕಲರ್ ಮಿಕ್ಸ್ ಮಾಡಿಲ್ಲ, ಅದರಿಂದ ಈ ಕಲರ್ ಇದೆ. ನಿಮಗೆ ಕಲರ್ ಬೇಕು ಅಂದರೆ ನೀವು ಮಿಕ್ಸ್ ಮಾಡ್ಕೊಬೋದು. ನಾನಿಲ್ಲಿ ಒಂಚೂರು ಕೂಡ ಕಲರ್ ಮಿಕ್ಸ್ ಮಾಡದೆ ನ್ಯಾಚುರಲಾಗಿ ಮಾಡ್ತಾಯಿದ್ದೀನಿ.
ಈಗ OTG ಪ್ರೀ ಹೀಟ್ ಆಗಿದೆ. ಈಗ ಕೊಟ್ಟಿರೋ ಕಂಬಿನ ಈ ಥರ ಒಂದು ಹ್ಯಾಂಡಲ್ ಕೊಟ್ಟಿರ್ತಾರೆ, ಅದರ ಸಹಾಯದಿಂದ ಫಿಕ್ಸ್ ಮಾಡ್ಕೊಳ್ಳೋಣ. ಮಾಡಿಕೊಂಡು 60 ಮಿನಿಟ್ಸ್ ಇಟ್ಕೊಂಡು ಆನ್ ಮಾಡಿಬಿಟ್ರೆ 60 ಮಿನಿಟ್ಸಲ್ಲಿ ತುಂಬ ಟೇಸ್ಟಿಯಾಗಿರೋವಂಥ ತಂದೂರಿ ಚಿಕನ್ ರೆಡಿ ಆಗುತ್ತೆ. ನೋಡಿ ಎಷ್ಟು ನೀಟಿಗೆ ರೌಂಡ್ ಆಗ್ತಿದೆ. ಈಗ ಫೈನಲ್ ಸ್ಟೇಜ್ ಆಗಿದೆ. ಕೆಳಗಡೆ ನೋಡ್ತಾ ಇರ್ಬೋದು ಎಷ್ಟು ಅದರಲ್ಲಿರೋ ಆಯಿಲ್ ಎಲ್ಲನೂ ಕೆಳಗಡೆ ಫುಲ್ಲು ಬಿಟ್ಕೊಂಡಿದೆ. ಈಗ ಇದು ರೆಡಿಯಾಗಿದೆ ಫ್ರೆಂಡ್ಸ್. ಆಫ್ ಮಾಡ್ಕೊಳ್ಳೋಣ. ಈಗ ಒಂದು 5 ಮಿನಿಟ್ಸ್ ಹಾಗೆ ಬಿಟ್ಬಿಟ್ಟು ಇವಾಗ ಆಚೆ ತಕ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಹಾಗೆ ಒಳಗಡೆ ಎಲ್ಲ ಕೂಡ ಚೆನ್ನಾಗಿ ಸಾಫ್ಟಾಗಿ ಜ್ಯೂಸಿಯಾಗಿ ಬೆಂದಿತ್ತು. ಟೇಸ್ಟು ಕೂಡ ಹಾಗೆ ಸಕ್ಕತ್ತಾಗಿತ್ತು ಫ್ರೆಂಡ್ಸ್. ನೀವು ಒಂದ್ಸಲಿ ಟ್ರೈ ಮಾಡಿ ಮನೇಲಿ ಹೇಗೆ ಬಂತು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಳ್ಳಿ. ಹಾಗೆ ಇದರ ಜೊತೆ ಮಯೋನಿ ಸಾಸ್ ಇದ್ದರೆ ಇನ್ನೂ ಸಕ್ಕತ್ತಾಗಿರುತ್ತೆ. ಮಯೋನಿ ಸಾಸ್ ಹೇಗೆ ಮಾಡೋದು ಅನ್ನೋದನ್ನ ನಾನು ಹಿಂದೆ ವಿಡಿಯೋಲ್ಲೇ ಹಾಕಿದ್ದೀನಿ. ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಚೆಕ್ ಮಾಡಿ. ನೋಡಿ ಫ್ರೆಂಡ್ಸ್, ಒಳಗಡೆ ಎಲ್ಲ ಸಾಫ್ಟಾಗಿ ಹೇಗೆ ಜ್ಯೂಸಿಯಾಗಿ ಬೆಂದಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ತಂದೂರಿ ಚಿಕನ್ ಮಾಡ್ಕೊಳ್ಳೋದು ಅಂತ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಬಾಯ್, ಟೇಕ್ ಕೇರ್.